ಚಾಮರಾಜನಗರ ಗ್ರಾಮಾಂತರ ಎಸ್ಐ ಬಿ ಪುಟ್ಟಸ್ವಾಮಿ ಎತ್ತಂಗಡಿ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಡಿಸಿಆರ್ಬಿ ವಿಭಾಗಕ್ಕೆ ವರ್ಗಾವಣೆಯನ್ನ ಮಾಡಲಾಗಿರುವಂತದ್ದು. ಚಾಮರಾಜನಗರ ಗ್ರಾಮಾಂತರ ಎಸ್ಐ ಬಿ ಪುಟ್ಟಸ್ವಾಮಿ ಎತ್ತಂಗಡಿ ಆಗಿದೆ. ಮೈಸೂರು ಜಿಲ್ಲೆ ಡಿಸಿಆರ್ಬಿ ವಿಭಾಗಕ್ಕೆ ವರ್ಗಾವಣೆ ಮಾಡಲಾಗಿರುವಂತದ್ದು. ಇದರಲ್ಲಿ ಏನ್ ಸ್ಪೆಷಲ್ ವರ್ಗಾವಣೆ ಆಗುತ್ತಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಇದರಲ್ಲಿ ಲಿಂಕ್ ಇದೆ. ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ವಿರುದ್ಧ ಆರೋಪವನ್ನ ಮಾಡಲಾಗಿದೆ ಈ ಎತ್ತಂಗಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನ್ ಶಾಸಕರು ಯಾರು ವರ್ಗಾವಣೆನೆ ಮಾಡಿಸಲ್ಲ ಅಂತಾನೂ ಕೇಳ್ಬೋದು ನೀವು. ಅದರಲ್ಲೂ ಇನ್ನು ಇನ್ಸೈಡ್ ಮಾಹಿತಿ ಅಂತ ನೋಡೋದಾದ್ರೆ ಕೊಳ್ಳೇಗಾಲದಿಂದ ಎಲೆಕ್ಷನ್ಗೆ ನಿಲ್ಲಕ್ಕೆ ಪ್ಲಾನ್ ಅನ್ನ ಮಾಡಿದ್ರಂತೆ ಈ ಬಿ ಪುಟ್ಟಸ್ವಾಮಿ ಅನ್ನುವಂಥವ್ರು. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದರಂತೆ ಎಸ್ಐ ಬಿ ಪುಟ್ಟಸ್ವಾಮಿ. ಇದೇ ಕಾರಣಕ್ಕೆ ಶಾಸಕರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತದೆ. ಅವ್ರೇನು ಸಸ್ಪೆಂಡ್ ಮಾಡಿಸಿಲ್ಲ, ಕೆಲಸದಿಂದ ಕಿತ್ತಾಕ್ಸಿಲ್ಲ. ವರ್ಗಾವಣೆ ಅನ್ನುವಂಥದ್ದು ಒಬ್ಬ ಅಧಿಕಾರಿಯ ಆ ಒಂದು ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು. ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿಯಾಗಿ. ಅಧಿಕಾರಾವಧಿಯ ಸಂದರ್ಭದಲ್ಲಿ ಇದು ಮಾಮೂಲಿ ಪ್ರೋಸೆಸ್ ಆದ್ರೆ ಇದು ಬೇಕು ಅಂತ ಮಾಡಿಸಿದ್ದಾರೆ, ಅದು ಇದು ಅಂತೆಲ್ಲ ಆರೋಪವನ್ನ ಮಾಡಲಾಗ್ತಾ ಇದೆ. ಬಿ ಪುಟ್ಟಸ್ವಾಮಿ ಅವರ ಎತ್ತಂಗಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವರ್ಗಾವಣೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿಯು ಕೂಡ ಕಾರಣ ಅಂತೆ. ಗುಂಡ್ಲುಪೇಟೆ ಶಾಸಕ ನಿರಂಜನ್ ಕುಮಾರ್ ಅವರ ವಿರುದ್ಧವೂ ಕೂಡ ಕಿಡಿಕಾರಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಎನ್ ಮಹೇಶ್ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆ ಅಸ್ತ್ರ ನಿಮ್ಮನ್ನ ಸುಟ್ಟು ಭಸ್ಮ ಮಾಡುವಂತಹ ಕಾಲ ಸನ್ನಿಹಿತವಾಗಿದೆ. ತರಗಲೆಗಳಂತೆ ತೂರಿ ಹೋಗ್ತೀರಿ ನೀವು. ದಲಿತ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದ್ದಾಯ್ತು, ಈಗ ದಲಿತ ಅಧಿಕಾರಿಗಳ ಭವಿಷ್ಯ ಹಾಳು ಮಾಡುವಂತ ಸರದಿ ಅಂತ. ಅದನ್ನ ಶಾಸಕ ಎನ್ ಮಹೇಶ್ ವಿರುದ್ಧ ಎಸ್ಐ ಬಿ ಪುಟ್ಟಸ್ವಾಮಿ ಅಭಿಮಾನಿ ಬಳಗ, ಬಿ ಪುಟ್ಟಸ್ವಾಮಿ ಸೇವಾ ಟ್ರಸ್ಟ್ ಎಂಬ ಫೇಸ್ಬುಕ್ ಪೇಜ್ಗಳಲ್ಲಿ ಕಿಡಿಕಾರಲಾಗ್ತಾ ಇದೆ. ಈ ರೀತಿಯಾಗಿ ಕಿಡಿಕಾರಲಾಗ್ತಾ ಇದೆ ಬಿ ಪುಟ್ಟಸ್ವಾಮಿ ಅವರನ್ನ ವರ್ಗಾವಣೆ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವರ್ಗಾವಣೆನೆ ಮಹಾಪಾಪ ಅನ್ನುವ ರೀತಿಯಲ್ಲಿ ಅವರ ಅಭಿಮಾನಿ ಬಳಗದವರು ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ. ಯಾರಾದರೂ ರಾಜಕೀಯ ಒತ್ತಡ ಮಾಡಿ ಅವ್ರನ್ನ ಇದು ಮಾಡಿದ್ರು, ದಯವಿಟ್ಟು ಅದನ್ನ ಈ ಕೂಡಲೇ ಅವ್ರೇನು ಯಾರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರಲ್ಲ, ಜನಪರ ಕೆಲಸ ಮಾಡ್ತಕ್ಕಂಥವ್ರು, ಅದಕ್ಕೆ ಯಾಕೆ ರಾಜಕಾರಣಿಗಳಾದರೂ ಎದುರ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡಬಾರ್ದು. ಇಂಥ ದಕ್ಷತೆ ಅಧಿಕಾರಿಗಳನ್ನ ಇಟ್ಕೊಂಡು ಅವರು ಇನ್ನೂ ಕೆಲಸ ಮಾಡಿಸ್ತಕ್ಕಂಥ ಕೆಲಸನ ಅವರು ಮಾಡಬೇಕು ಅಂತ ಈ ಮೂಲಕ ಕೇಳ್ತೀವಿ. ಮಾಡಲಿಲ್ಲ ಅಂತಕ್ಕಂಥದ್ದಾದರೆ ಮುಂದೆ ಅದ್ರ ಪರಿಣಾಮಗಳನ್ನ ಅವ್ರುಗಳೇ ಅನುಭವಿಸ್ಬೇಕಾಗುತ್ತೆ. ನಾವು ಇಷ್ಟಕ್ಕೆ ಅಲ್ಲ, ಇವತ್ತು ಅವರ ಟ್ರಾನ್ಸ್ಫರ್ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ನಾಳೆ ಏನು ಎ.ಸಿ ಕಚೇರಿ ಮುಂದೆ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಅವರು ಒಬ್ಬ ದಕ್ಷ ಅಧಿಕಾರಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಂಥ ಒಂದು ಹೋರಾಟವನ್ನು ನಾವು ಮುಂದೆ ಮಾಡಬೇಕಾಗುತ್ತೆ ಅಂತ ಹೇಳಿ ತಮ್ಮ ಮೂಲಕ ತಿಳಿಸ್ತೀವಿ. ಯಾರಾದರೂ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ನಂದೀಶ್. ನೋಡ್ತಾ ಇದ್ವಿ ವರ್ಗಾವಣೆ ಮಾಡಿದಂತ ವಿಚಾರನೇ ಒಂದು ದೊಡ್ಡ ಮಹಾ ಅಪರಾಧ ಅನ್ನುವ ರೀತಿಯಲ್ಲಿ ಅವರ ಅಭಿಮಾನಿ ಬಳಗದವರು ಹೇಳ್ತಾ ಇದ್ದಾರೆ. ತಪ್ಪೇನಿದೆ ವರ್ಗಾವಣೆ ಮಾಡಿಸೋದ್ರಲ್ಲಿ? ಅಂದ್ರೆ ಇವ್ರನ್ನೇನು ಸಸ್ಪೆಂಡ್ ಮಾಡಿಲ್ಲ ಅಥವಾ ಕೆಲಸದಿಂದ ಕಿತ್ತಾಕ್ಸಿಲ್ಲ. ಅವರ ಅಭಿಮಾನಿ ಬಳಗದವರು ಹೇಳ್ತಾ ಇರುವಂತದ್ದು ಜನಪರ ಕೆಲಸ ಮಾಡ್ತಿದ್ದಂಥವ್ರನ್ನ ಯಾಕೆ ತೆಗೆದ್ರು ಅಂತ. ಬೇರೆ ಕಡೆನೂ ಹೋಗಿ ಮಾಡ್ಲಿ ಆ ಜನಪರ ಕೆಲಸನ. ಯಾಕೆ ಅಂತಂದ್ರೆ ಪೃಥ್ವಿರಾಜ್ ಇವರು ಪುಟ್ಟಸ್ವಾಮಿ ಅಂತ ಏನ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಸೇವಾ ಟ್ರಸ್ಟ್ ರಚನೆ ಮಾಡ್ಕೊಂಡು ಕೊಳ್ಳೇಗಾಲ ತಾಲೂಕಿನಲ್ಲಿ ನಾನಾ ಬೇರೆ ಬೇರೆ ರೀತಿಯ ಒಂದು ಸೇವಾ ಕಾರ್ಯಗಳನ್ನ ಮಾಡ್ತಿದ್ರು. ಅವರು ಕೊಳ್ಳೇಗಾಲದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲ್ಲಿ ಸಂಘಟನೆ ಮಾಡಿ ಯುವಕರನ್ನ ಸಂಘಟನೆ ಮಾಡಿ ಫುಡ್ ವಿತರಣೆ ಮಾಡೋದು ಅಥವಾ ರಕ್ತದಾನ ಶಿಬಿರ ಏರ್ಪಡಿಸೋದು ಬೇರೆ ಬೇರೆ ಸೇವಾ ಕಾರ್ಯಗಳನ್ನ ಮಾಡ್ತಿದ್ರು ಆ ಜನಗಳನ್ನ ಸೆಳೆಯೋದಕ್ಕೋಸ್ಕರ. ಹಾಗಾಗಿ ತಮಗೆ ಎಲ್ಲಿ ಕಾಂಪಿಟೇಟರ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಎನ್ ಮಹೇಶ್ ಅವರು ಇದನ್ನ ವರ್ಗಾವಣೆ ಮಾಡ್ತಿದ್ದಾರೆ ಅಂತ ಅವರ ಅಭಿಮಾನಿಗಳ ಆರೋಪ. ಹಾಗಾಗಿ ಎನ್ ಮಹೇಶ್ ವಿರುದ್ಧ ಎನ್ ಮಹೇಶ್ ಕಾರಣ ಇದಕ್ಕೆ ಮಾತನಾಡ್ತೀನಿ ನಂದೀಶ್. ನಮ್ ಜೊತೆ ಈಗ ಶಾಸಕರಾಗಿರುವಂತ ಎನ್ ಮಹೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಪುಟ್ಟಸ್ವಾಮಿ ಅನ್ನುವಂಥವ್ರು ಎಸ್ಐ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿ ಬಳಗದವರು ವರ್ಗಾವಣೆ ಮಾಡಿಸಿದ್ರ ಹಿಂದೆ ಎನ್ ಮಹೇಶ್ ಅವರಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಇವರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರಂತೆ, ಆ ಕಾರಣಕ್ಕೆ ವರ್ಗಾವಣೆ ಆಗಿದೆ ಅಂತ. ಈಗ ನನ್ನ ಜೂರಿಸ್ಟಿಕ್ಷನ್ಗೆ ಬರಲ್ಲ ಸರ್ ಅವರು. ಪುಟ್ಟಸ್ವಾಮಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜೂರಿಸ್ಟಿಕ್ಷನ್ಗೆ ಬರಲ್ಲ, ಅದು ಚಾಮರಾಜನಗರ ಬರ್ತದೆ. Therefore, in what way I am responsible for this? ಒಂದು ನಾನೊಂದು ಲೆಟರ್ ಕೊಟ್ಟಿರ್ಬೇಕು ಅಥವಾ ಯಾರಿಗಾದ್ರೂ ಫೋನ್ ಮಾಡಿರ್ಬೇಕು. I have not done anything and I have not cared about all those things also. ಈಗ ನಾನು ಹೆಂಗೆ ಜವಾಬ್ದಾರ ಆಗ್ತೀನಿ ಸರ್? ಅಲ್ಲ ಆರೋಪ ಮಾಡ್ತಿದ್ರಲ್ಲ ಅದಕ್ಕೆ ಕೇಳಿ.
ಆಮೇಲೆ wrong ಇನ್ನೊಂದು ಮಹೇಶ್ ಅವ್ರು ಏನ್ ಗೊತ್ತಾ, ಹೇಳಿ ಸರ್, ಹೇಳಿ. ಇವರು SI ಆಗಿರುವಂತವ್ರು, ವರ್ಗಾವಣೆ ಅನ್ನುವಂಥದ್ದು ಸಹಜ ಪ್ರಕ್ರಿಯೆ ಒಬ್ಬ ಅಧಿಕಾರಿ ಜೀವನದಲ್ಲಿ, ಹೌದು ಅಲ್ವಾ? ಇದೇನ್ ಮಹಾ ಅಪರಾಧ ಅನ್ನುವ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದಾರಲ್ಲ ಅಂತ. ದಿಸ್ ಇಸ್ ದಿ ಅನ್ಫಾರ್ಚುನೇಟ್ ಪಾರ್ಟ್ ಆಫ್ ದೀಸ್ ಗವರ್ಮೆಂಟ್ ಅಫಿಷಿಯಲ್ಸ್. ದೇ ಶುಡ್ ಮೈಂಡ್ ದರ್ ಬಿಸ್ನೆಸ್. ಈಸ್ ಎ ಗವರ್ಮೆಂಟ್ ಅಫಿಷಿಯಲ್, ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಹೋಗ್ಬೇಕು. ಅನ್ಫಾರ್ಚುನೇಟ್ಲಿ ಇದ್ರೊಳಗಡೆ ಪಾಲಿಟಿಕ್ಸ್ ಮಿಕ್ಸ್ ಆಗ್ತಾ ಇದೆ. ಅದನ್ನ ನನಗನ್ಸುತ್ತೆ ದಿ ಹೈಯರ್ ಆಫೀಸರ್ಸ್ ವಿಲ್ ಬಿ ಲುಕಿಂಗ್ ಇನ್ ಟು ದಿಸ್. ಅಲ್ಲ, ಅವರು ಹೇಳ್ತಾ ಇದ್ರು ಜನಪರ ಕೆಲಸವನ್ನ ಮಾಡ್ತಾ ಇದ್ರು, ಇಂಥವ್ರನ್ನ ವರ್ಗಾವಣೆ ಮಾಡೋದು ಎಷ್ಟು ಜನಪರ ಕೆಲಸ ಅಲ್ಲಿ ರಾಯಚೂರಿಗೆ ಹಾಕಿದ್ರು ಹೋಗಿ ಮಾಡ್ಬೋದಲ್ವಾ ಸ್ವಾಮಿ, ಇಲ್ಲಿ ಬಂದ್ಬಿಟ್ಟು ಅಲ್ವಾ? ಖಂಡಿತ ಸರ್. ಅದೇನ್ ಕಷ್ಟವಾ ಜನಪರ ಕೆಲಸ ಮಾಡುವಂತವ್ರಿಗೆ? ಅದೇ ಎನ್ ಮಹೇಶ್ ಅವರು ಈಗ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಏನ್ ಬರೀ ಕೊಳ್ಳೆಗಾಲಕ್ಕೆ ಮಾತ್ರ ಸೀಮಿತನಾ? ಇಲ್ಲ ಇಡೀ ರಾಜ್ಯಕ್ಕಲ್ವಾ? ಅವರಿಗೆ ಅಂದ್ರೆ ಕೊಳ್ಳೆಗಾಲ ಕ್ಷೇತ್ರ ಅಲ್ಲಿ ಜನಗೆ ಹೆಲ್ಪ್ ಮಾಡಬೇಕು ಅನ್ನೋದೇ ಇದ್ದಿದ್ರೆ ಆಗಿದ್ರೆ ಅವ್ರು ಎಲ್ಲಿದ್ರು ಕೂಡ ಹೆಲ್ಪ್ ಮಾಡ್ಬೋದು. ಹೌದು, ಖಂಡಿತ. ಈ ಇವರ ವರ್ಗಾವಣೆ ಹಿಂದೆ ನನ್ನ ಲವಶೇಷನು ನನ್ನ ಕೈವಾಡ ಇಲ್ಲ ಸರ್. ಓಕೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಯ್ತು, ನಿಮ್ಮಿಂದ ತಗೊಂಡ್ವಿ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.